ಬದುಕಿದ್ರೆ ಎಷ್ಟು ವರ್ಷ ಬದುಕ್ತೀಯಾ? 1 ವರ್ಷಕ್ಕೆ 360 30 ವರ್ಷ ಲೆಕ್ಕ ಇದನ್ನ 12,950. ಅದರಲ್ಲಿ ನಿದ್ದೆಗರ್ಭ ತೆಗಿ 5,775. ಅದರಲ್ಲಿ ಆಕಾಶ ಯಾಕೆ ರೌಂಡ್ ಆಗಿದೆ, ನಾವ್ ಯಾಕೆ ಹುಟ್ಟಿದೀವಿ ಅಂತ ಯೋಚನೆ ಮಾಡಿದ್ರೆ 2,730 ಕಂಡ ಇಷ್ಟ ಕಡಿಮೆ ದಿನ ಬದುಕುದು ಕೂಸೆ ಇರೋದೊಂದು ಜೀವನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾವಿವಾಗ ತುಂಬ ಗಂಭೀರವಾದ ಸ್ಥಿತಿಲಿದ್ದೀವಿ. ಇದು ನಮ್ಮ ಪಕ್ಕದ ಮನೆ ಇದ್ದ ನಮ್ಮಮ್ಮ, ಅಲ್ಲಿ ನಮ್ಮ ಪಪ್ಪ ಹೋಗ್ತಿದ್ದಾರೆ ನೋಡಿ. ಆ ಕಡೆ ನಮ್ಗೆ ಹೋಗೋಕ್ಕಾಗ್ತಿಲ್ಲ. ಇವಾಗ ನಾವು ತುಂಬ ದೂರದಿಂದ ಈ ಕಡೆಯಿಂದ ಮನೆಗೆ ಹೋಗ್ತೀವಿ, ಆಗದೇ ಇಲ್ಲ. ನಾವು ಸ್ಕೂಟಿನ ಇವ್ರ ಮನೇಲಿ ಇಟ್ಟಿದ್ದೀವಿ. ಇವಾಗ ಹೋಗೋಣ. ವಯಸ್ಸು ಗಣೇಶ ಯಾವತ್ತೂ ಈ ಥರ ಆರ್ಭಟದಲ್ಲಿ ಬಂದಿರಲಿಲ್ಲ ವಯಸ್ಸು. ನೋಡಿ ಗೈಸ್, ಇದಿಂತೂ ಫುಲ್ ಇವ್ರ ಮನೆಯೊಳಗೂ ಹೋಗಿದೆ ಅನ್ಸುತ್ತೆ. ಪಾಪ ನೋಡಿ, ಪಾಪ ಇವ್ರ ಮನೆಗೆ ಹೋಗಿದೆ ಗೈಸ್. ಇದು ಫಸ್ಟ್ ನೋಡಬೇಕಾಗಿರೋದಿದೆ, ನಮ್ಮ ರೋಡಿನ ಪರಿಸ್ಥಿತಿ ನೋಡಿ ಗೈಸ್ ಯಾವ ಥರ. ಸರಿ, ಸ್ವಲ್ಪ ಶೀತ. ಇದು ರೋಡ ಅಥವಾ ಹಳ್ಳನೋ ನದಿನೋ ಏನು ಗೊತ್ತಾಗ್ತಿಲ್ಲ. ಅಯ್ಯೋ, ನಮ್ಮ ಅಮ್ಮ ಬಿಟ್ಟೋಗ್ಬಿಟ್ರು ಗೈಸ್. ಇದು ನಮ್ಮ ಅತ್ತೆ ಮನೆ. ಇಲ್ಲಿಂದ ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲಿಂದ ನಾವು ದಾಟಿ ಆ ಕಡೆ ಹೋಗಿ ಮತ್ತೆ ಸುಮಾರು ದೂರ ನಮ್ಮ ಮನೆಗೆ ಹೋಗಬೇಕು. ಇದೇ ಬ್ರಿಡ್ಜು. ನಾವಿವಾಗ ಅಲ್ಲಿ ನಮ್ಮ ಮನೆಯಿಂದ ಇಲ್ಲಿ ಅತ್ತೆ ಮನೆಗೆ ನಡ್ಕೊಬಂದ್ವಿ. ಇವಾಗ ಮತ್ತೆ ನಾವು ಈ ಕಡೆಯಿಂದ ಆ ಕಡೆ ದಾಟಿ ಮತ್ತೆ ಬೇರೆ ದಾರಿಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಬೇರೆ ಅಮ್ಮ ಎಲ್ಲೋದು ಅಂತಾನೆ ಕಾಣಿಸ್ತಿಲ್ಲ. ಅಲ್ಲಿದ್ದಾರೆ ಇವ್ರು. ನನ್ನ ಬಿಟ್ಟು ಓಡಿ. ಯಾಕಾದ್ರೂ ಹೋದ್ವಿ ಅಂತ ಅನ್ನಿಸ್ತಿದೆ. ನನ್ನ ಫೋನ್ ಗೋವಿದ ಫುಲ್ ನೀರು. ನಾನು ಕೊಚ್ಕೊಂಡು ಹೋದ್ರು ಪಕ್ಕ ಗೊತ್ತಾಗಲ್ಲ ನಮ್ಮ ಅಮ್ಮಗೆ. ಅಯ್ಯೋ ದೇವರೇ, ಚಪ್ಪಲ್ ಹೋಗಿದ್ದೆ. ನಮ್ಮ ಹತ್ರ ಬೈತಿದೆ ನೋಡಿದೆ. ಯಾರ್ದಮ್ಮ? ನಮ್ಮಮ್ಮ ಅಂತೂ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾಳೆ. ನನಗಂತೂ ಐಕಿಲ್ಲ ತಗಣ್ಣ. ಹತ್ತಕೈತಿಲ್ಲ. ಯಾರ್ದು ಮನೆ? ಇಲ್ಲಿ ಎಲ್ಲಿಗೂ ಹೋಗ್ತಿದ್ದಾಳೆ ಬೆಟ್ಟಕ್ಕೆಲ್ಲ. ಅಮ್ಮ ಎಲ್ಲಿ ಹೋಗ್ತೀಯ? ಸತ್ಯ ಹಾಕಿರ
ಆಯ್ತಿಲ್ಲ ಎಲ್ಲ ಕರ್ಕೊ ಹೋಯ್ತಾಳೆ ನಮ್ಮ ಅಮ್ಮ ಗೈಸ್. ಸತ್ಯ ಆಗ್ತಿಲ್ಲ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲಿಂದ ಬರ್ತಿದ್ದೀವಿ. ಅಯ್ಯೋ ದೇವ್ರೆ, ವಾಟ್ ಇಸ್ ದಿಸ್? ಮೈ ಗಾಡ್. ನೋಡಿ ಎಲ್ಲ ಕೂತ್ಕೊಂಡು ಹೋಯ್ತಾಳೆ ಗೈಸ್. ನಾವು ಮನೆಗೆ ಹೋಗ್ಬಿಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟಿದ್ ನಂಗೀಗ. ಹಾಂ ಅಯ್ಯೋ ದೇವ್ರ, ಎಲ್ಲಿ ಕರ್ಕೋಗ್ತಿದ್ಯೆ? ಯಪ್ಪ, ಓಡ್ಬೇಕೀಗ, ಓಡಿ. ಸತ್ಯ ಎಂತ ಸಾರಿ ಗೈಸ್, ನನಗೆ ಏನು ಮಾತಾಡಕ್ಕೂ ಆಯ್ತಿಲ್ಲ. ಯಪ್ಪ, ಇಲ್ಲಿ ಹೆಂಗೆ ಹೋಗೋದೀಗ? ಗೋವಿಂದ ಹರಿ ಗೋವಿಂದ ವೆಂಕಟ ರಮಣ. ನಮ್ಮ ಅಮ್ಮ ಕಾಣಿಸ್ತಿಲ್ಲ. ಅಮ್ಮ, ನೋಡಿ ಯಪ್ಪ, ಇದಂತೂ ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಶೀತ ಆಗಿದೆ, ವಾಯ್ಸ್ ಇಲ್ಲ. ವಾವ್, ಅಮ್ಮ knows this spot. ಚೆನ್ನಾಗಿದೆ, ಮತ್ತು ಅಮ್ಮ ನನ್ನ ಮತ್ತೆ ಬಿಟ್ಟು ಹೋಗ್ತಾರೆ. ನಾನು ಇದನ್ನೇ ನೋಡ್ತಾ ಇದ್ರಿ, ನನ್ನ ಮನೆಗೆ ಹೋಗ್ಬಿಟ್ಟಲ್ಲ. ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ ಅಮ್ಮಂಗೆ ವ್ಯೂಸ್ ಬೇಡ, ಏನು ಬೇಡ, ಇದೆಲ್ಲ ನೋಡಿ ನಮ್ಗೆ ಎಷ್ಟು ಖುಷಿ ಆಗ್ತಿದೆ. ವಾವ್, ಗಣೇಶ ಗಜಮುಖನೇ ಗಣಪತಿ ನಿನಗೆ ಒಬ್ಬನೇ ನಂಬಿದವರ ಇನ್ನೊಂದು ವ್ಯೂ ಪಾಯಿಂಟ್ ನೋಡಿ, ಸಕ್ಕತ್ತಾಗಿದೆಲ್ಲ. ನಮ್ಮ ಮಮ್ಮಿ ಅಂತೂ ಇನ್ನೊಂದು ಗೈಸ್ ವ್ಯೂ ಪಾಯಿಂಟ್ ನೋಡಿ, ಸಾಕಲ್ಲ. ಲೆಟ್ಸ್ ಗೋ. ಇನ್ನೂ ಇದೆ ನನ್ನ ಹತ್ರ, ಶಕ್ತಿ ಇದೆ, ಇನ್ನೂ ನಡಿಬೇಕು, ಇರಲೇಬೇಕು. ಓ ಮೈ ಗಾಡ್ ಗಾಯ್ಸ್, ಇದು ನಮ್ಮ ಪಕ್ಕದ ಮನೆ. ನಾವು ಇಲ್ಲಿಂದ ಬಂದ್ವಿ ಈಗ. ಓಹೋ ಹಿಂಗೂ ಉಂಟೆ. ಇವಾಗ ನಮ್ಗೆ ಗೊತ್ತು, ಇವಾಗ ನಮ್ಮಮ್ಮ ಬಿಟ್ಟೋದ್ರು.
ಇಲ್ಲೇ ಇದ್ದಾಳೆ. ನಾನು ಒಳ್ಳೆ ಮುಂದೆ ಹೋಗಿದ್ದಾಳೆ ಅಂತ ನಾನು ರಾಜಾರೋಷವಾಗಿ ಹೋಗ್ತಾ ಇದ್ದೆ. ಫೈನಲಿ ಗೈಸ್ ನಾವು ಇವಾಗ ನಮ್ಮ ಜಾಗಕ್ಕೆ ಬಂದಿದ್ದೀವಿ. ಅಯ್ಯೋ ದೇವ್ರೆ, ಯಪ್ಪ ವಾವ್, ನೋಡಿ ಗೈಸ್ ನಮ್ಮ ಅದು ಆ ಕಡೆ ಇರೋದು ಗೈಸ್ ಹಳ್ಳ. ಅದು ಹಳ್ಳನೋ ಗದ್ದೆನೋ ಅಂತ ಸತ್ಯ ಗೊತ್ತಾಗಲ್ಲ, ಆ ಥರ ಎಲ್ಲ ಒಂದೇ ಲೆವೆಲಿಗೆ ಬಂದಿದೆ. ಯಪ್ಪ ಯಪ್ಪ. ಸೊ ಗೈಸ್ ಫೈನಲಿ ನಾನು ಇವಾಗ ಮನೆಗೆ ಬಂದೆ. ಕಷ್ಟಪಟ್ಟು ಬಂದೆ, ಬಂದೆ. ಸೊ ಈ ವಿಡಿಯೋ ಸಡನ್ನಾಗಿ ಮಾಡಿದ್ದು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಇಲ್ಲ ಬಂದಿದೆ ಗೈಸ್, ನೋಡಿಬಿಡಿ. ನೋಡಿ ವಾವ್.